ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಇವತ್ತಿನ ವಿಡಿಯೋ ಏನು ಅಂತ ಅಂದರೆ, ನಾನು ತುಂಬ ದಿವಸದಿಂದ ನನ್ನ ಹೇರ್ಸ್ನ ಫ್ರಿಝಿ ಹೇರ್ನ ಫುಲ್ ಸ್ಟ್ರೈಟ್ ಆ್ಯಂಡ್ ಸ್ಮೂತ್ ಹೇರ್ಸ್ ಮಾಡಿಸ್ಬೇಕು ಅಂತ ತುಂಬ ದಿವಸದಿಂದ ಆಸೆ ಪಟ್ಟಿದ್ದೆ. ಆ್ಯಂಡ್ ಫೈನಲಿ ಐ ಗಾಟ್ ಸಜೆಷನ್ ವಿತ್ ಆ್ಯನ್ ಹೇರ್ ಡ್ರೆಸ್ಸರ್ ಅಂತಲೇ ಹೇಳ್ಬೋದು. ಅವ್ರ ಹತ್ರ ಸಜೆಷನ್ ತೊಗೊಂಡು ನನ್ನ ಕೂದಲಿಗೆ ಯಾವ ಥರ ಟ್ರೀಟ್ಮೆಂಟ್ ಮಾಡಿಸಿದ್ರೆ ಸರಿ ಬರುತ್ತೆ ಅಂತ ಕೇಳಿ ಇವತ್ತು ನಾನು ಕೆರಾ ಸ್ಮೂತ್ನಿಂಗ್ ಮಾಡಿಸ್ತಾ ಇದ್ದೆ. ತುಂಬ ದಿವಸದಿಂದ ಆಸೆ ಇತ್ತು ನೋಡಿ. ಇದು ಫಸ್ಟ್ ಲುಕ್. ಅವರು ಹೆಡ್ ವಾಶ್ ಮಾಡಿಬಿಟ್ಟು ನನಗೆ ಪಾರ್ಟಿಷನ್ ಮಾಡಿ ಜಸ್ಟಿಗೆ ಕುಣಿಸಿದ್ರು. ಹಾಗೆ ಒಂದು ಕ್ಲಿಪ್ ತೊಗೊಂಡೆ. ಆ ಕ್ರೀಮ್ಸ್ ಎಲ್ಲ ತುಂಬ ಸ್ಮೆಲ್ ಇರೋದ್ರಿಂದ ಮಾಸ್ಕ್ ಕೊಟ್ಟಿದ್ರು, ಮಾಸ್ಕ್ ಹಾಕ್ಕೊಳ್ಳಿ ಅಂತ. ಸೊ ಮಾಸ್ಕ್ ಹಾಕ್ಕೊಂಡು ಕುಂತಿದ್ದೆ. ಅವರು ಆ ಕ್ರೀಮ್ನೆಲ್ಲನೂ ಹೇರ್ಸ್ಗೆ ಅಪ್ಲೈ ಮಾಡ್ತಾಯಿದ್ರು. ಆ್ಯಂಡ್ ಒಂದೊಂದು ಲೇಯರೇ ತೊಗೊಂಡು ಒಂದೊಂದು ಪಿನ್ ಪಾಯಿಂಟು ಕೂಡ ನನಗೆ ನೋವಾಗ್ದಂಗೆ ಜಸ್ಟ್ ತುಂಬ ಕೇರಿಂದ ಮಾಡಿದ್ರು. ಏನೇ ಆಗಲಿ ಈ ಪ್ರೊಸೀಜರ್ ತುಂಬ ಲಾಂಗ್ ಟೈಮ್ ತೊಗೊಂತು. ಬಿಕಾಸ್ ನಾನು ಮಧ್ಯಾಹ್ನ 2 o'clock ಹೋಗಿದ್ದು, ಮನೆಗೆ 10:30 ಅಷ್ಟರಲ್ಲಿ ನಾನು ರೀಚ್ ಆದೆ. ಬಿಕಾಸ್ ಸ್ಟೆಪ್ ಬೈ ಸ್ಟೆಪ್ ಪ್ರೋಸೆಸ್ ತುಂಬ ಲಾಂಗ್ ಇದೆ. ಬಟ್ ನೋಡೋಕ್ಕೆ ಈಸಿ ಅನಿಸ್ಬೋದು, ಬಟ್ ಪ್ರೋಸೆಸ್ ಮಾತ್ರ ತುಂಬ ಲಾಂಗ್ ಇದೆ. ಕ್ರೀಮೆಲ್ಲ ಅಪ್ಲೈ ಮಾಡಿ ಒಂದು 5 to 10 minutes ಬಿಡಿ ಅಂತ ಹೇಳಿದರು. ಸೊ ಅವಾಗೊಂದು ಈ ಥರ ಕ್ಲಿಪ್ ಮಾಡ್ಕೊಳ್ತಾ ಇದ್ದೆ. ಯಪ್ಪ, ಎಷ್ಟೊತ್ತವರೆಗೂ ವೆಯ್ಟ್ ಮಾಡಿದ್ದಕ್ಕೂ ಸಾರ್ಥಕ ಆಯಿತು ಅನ್ನೋ ಥರ ನನಗೆ ಹ್ಯಾಪಿ ಫೀಲ್ ಆಗ್ತಾಯಿತ್ತು. ಏನೇ ಆಗಲಿ ನಮ್ಮ ಹೆಣ್ಮಕ್ಳಿಗೆ ಚೆನ್ನಾಗಿ ಕಾಣಿಸ್ಬೇಕು, ಚೆನ್ನಾಗಿರಬೇಕು ಅನ್ನೋದೊಂದು ಆಸೆ ಇದ್ದೇ ಇರುತ್ತೆ ಅಲ್ವಾ. ಸೊ ಎಲ್ಲ ಹಿಂಗಾದ್ಮೇಲೆ ವಾಶ್ ಮಾಡಿದ್ರು. ವಾಶ್ ಮಾಡಿದ್ಮೇಲೆ ನೋಡಿ ಈ ಥರ ಕಾಣಿಸಿದೆ. ಆಲ್ಮೋಸ್ಟ್ 90% ಇಲ್ಲಿ ಮುಗ್ದಿದೆ ಕೆಲಸ. ಏನಂದರೆ ನೋಡಿ, ನನ್ನ ಹೇರ್ಸ್ ಫುಲ್ ಫ್ರಿಝಿ ಆಗಿದ್ದೆಲ್ಲ ಫುಲ್ ಸ್ಟ್ರೈಟ್ ಆಗಿದೆ ಆ್ಯಂಡ್ ಸಾಫ್ಟ್ ಇದೆ. ಅದಕ್ಕೆ ಖುಷಿಯಾಗೊಂದು ನೋಡ್ತಾ ಇದ್ದೆ ನಾನು ಕೂಡ. ಇವಾಗ ಲಾಸ್ಟ್ ಪ್ರೊಸೀಜರು, ಈ ಕ್ರೀಮ್ನ ಅಪ್ಲೈ ಮಾಡ್ತಾ ಇದ್ದಾರೆ. ತುಂಬ ಸ್ಮಾಲ್ ಪಾರ್ಟಿಷನ್ಸ್ ಮಾಡಿಕೊಂಡು ಇವಾಗ ಕ್ರೀಮ್ ಅಪ್ಲೈ ಮಾಡ್ತಿರೋದವರು. ಏನೇ ಆಗಲಿ ಅವರು ಅಷ್ಟೊತ್ತವರೆಗೂ ನಿಂತ್ಕೊಂಡು ಮಾಡಿರೋದಕ್ಕೆ ಅವ್ರ ಪೇಷನ್ಸ್ ಲೆವೆಲ್ ತುಂಬ ಹೈ ಅಂತಲೇ ಅನಿಸ್ಬೋದು. ನೋಡಿ, ಫೈನಲ್ ಲುಕ್ ಈ ಥರ ಬಂತು. ನನಗಂತೂ ಫುಲ್ ಖುಷಿನೇ ಆಗೋಯ್ತು. ಇದು ನನ್ನ ಹೇರ್ಸ ಅಂತ ನನಗೆ ಏನದು ನಂಬಕ್ಕೆ ಆಗ್ತಿರ್ಲಿಲ್ಲ. ಫೈನಲಿ ನನ್ನ ಆಸೆ ಕನಸು ಎಲ್ಲ ನೆರವೇರ್ತು ಅಂತ ಅನ್ಕೋಬೋದು. ತುಂಬ ಸಾಫ್ಟ್ ಆ್ಯಂಡ್ ರಿಸಲ್ಟ್ ಮಾತ್ರ ಸೂಪರ್ವಾಗಿ ಬಂದಿತ್ತು. ಹಾಗೆ ಹೇರ್ ಕಲರ್ ಬೇರೆ ಮಾಡಿಸಿದ್ದೆ ಅಲ್ವಾ, ಅದಕ್ಕೆ ತುಂಬ ಇನ್ನೂ ಸಖತ್ತಾಗಿ ಕಾಣಿಸ್ತಾ ಇತ್ತು ಅಂತಲೇ ಹೇಳ್ಬೋದು. ಈ ಥರ ಸಾಫ್ಟ್ ಆ್ಯಂಡ್ ಸಿಲ್ಕಿ ಹೇರ್ ಯಾರಿಗೆ ತಾನೇ ಇಷ್ಟ ಇರಲ್ಲ ಹೇಳಿ. ನನಗಂತೂ ತುಂಬ ಇಷ್ಟ ಆಯಿತು. ನನ್ನ ರಿಸಲ್ಟ್ ನೋಡಿ ಕೊಟ್ಟಿದ್ದ ದುಡ್ಡಿಗೂ ಸಾರ್ಥಕ ಆಯಿತು ಅಂತಲೇ ಅನಿಸ್ತು. ನೆಕ್ಸ್ಟ್ ಡೇ ಕ್ರಿಸ್ಮಸ್ ಆಗಿರೋದ್ರಿಂದ ನನ್ನ ಫ್ರೆಂಡ್ ಇನ್ವೈಟ್ ಮಾಡಿದರು ಕ್ರಿಸ್ಮಸ್ಸಿಗೆ ಬನ್ನಿ ಅಂತ. ನಾನು ಸ್ವಲ್ಪ ಅಲ್ಲಿ ಇಲ್ಲಿ ಕೆಲಸ ಇತ್ತು ಅಂತ ಅಂದ್ಬಿಟ್ಟು ತುಂಬ ಲೇಟಾಗಿ ಹೋದೆ. ಪಾಪ ಬೇಜಾರು ಮಾಡಿಕೊಂಡ್ಳು. ಆಮೇಲೆ ಕ್ರಿಸ್ಮಸ್ಗೆ ಅಂತ ಪ್ರತಿ ಕ್ರಿಸ್ಮಸ್ಗೂ ಅವರು ಮನೇಲಿ ಡೆಕೋರೇಷನ್ ಮಾಡ್ತಾರಂತೆ. ಸೊ ನನಗೆ ಫಸ್ಟ್ ಟೈಮ್ ಕರೆದಿರೋದ್ರಿಂದ ಹೋಗಿದ್ದೆ. ಸೊ ಇವನ್ನೆಲ್ಲ ಕ್ಯಾಪ್ಚರ್ ಮಾಡ್ಕೊತಿದ್ದೆ. ಕ್ಯಾಪ್ಚರ್ ಮಾಡ್ಕೋಬೇಕಾದ್ರೆ ತುಂಬ ಖುಷಿ ಆಗ್ತಿತ್ತು. ಆಮೇಲೆ ನೈಟ್ ಶೋಗೆ ಅಂತ ಮೂವಿ ಟಿಕೆಟ್ಸ್ ಬುಕ್ ಮಾಡಿದ್ವಿ, ಮ್ಯಾಕ್ಸ್ ಮೂವಿಗೆ. ಆ್ಯಸ್ ಎ ಫ್ಯಾನ್ ಗರ್ಲ್ ಆಫ್ ಕಿಚ್ಚ ಸುದೀಪ್ ಫಸ್ಟ್ ಶೋ ನೋಡೋಕ್ಕಾಗಿಲ್ಲ. ನಾನು ಫಸ್ಟ್ ಡೇ ಅಲ್ಲಿ ಒಂದು ಟೈಮ್ ಆದರೂ ಪಿಕ್ಚರ್ ನೋಡ್ದಲೇ ಬಿಡೋಕ್ಕಾಗುತ್ತಾ ಹೇಳಿ. ಸ್ಟಾರ್ಟಿಂಗ್ ಎಂಟ್ರಿ ವಿಡಿಯೋದಲ್ಲೇ ಕ್ರೇಜ್ ಅಂತೂ ಸಖತ್ತಾಗಿತ್ತು. ಥಿಯೇಟ್ರು ತುಂಬ ವಿಷುವಲ್ ಸೌಂಡು ಕೇಳಿಸ್ಕೊಂಡ್ರಿ ಅಲ್ವಾ. ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ನೋಡಿ. ನನಗಂತೂ ತುಂಬ ಖುಷಿನೇ ಆಗೋಯಿತು. ಹಾಗೆ ಬ್ರೇಕ್ ಟೈಮಲ್ಲಿ ಸ್ವಲ್ಪ ಪಾಪ್ಕಾರ್ನು ಮತ್ತೀಗ ಜ್ಯೂಸನ್ನ ಕುಡ್ಕೊಂಡು ಮತ್ತೆ ಬ್ರೇಕ್ ಮುಗಿದ್ಮೇಲೆ ಪಿಕ್ಚರ್ ಸ್ಟಾರ್ಟ್ ಆಯಿತು. ಹಾಗೆ ನೋಡ್ಕೊತಾ ಇದ್ವಿ. ತುಂಬ ವರ್ಷದಿಂದನೇ ಕಾಯ್ತಾ ಇರೋ ಪಿಕ್ಚರ್ ಅಂತಲೇ ಹೇಳ್ಬೋದು. ಹಾರ್ಡ್ಲಿ 2.5 yearsಯಿಂದ ಈ ಪಿಕ್ಚರಿಗೆ ವೆಯ್ಟ್ ಮಾಡ್ತಾನೇ ಇದ್ದೆ. ಆಲ್ಮೋಸ್ಟ್ ಕನ್ನಡ ಮೂವೀಸ್ ಎಲ್ಲ ನೋಡ್ತಾ ಇರ್ತೀನಿ. ಬಟ್ ನಮ್ಮ ಕಿಚ್ಚ ಬಾಸ್ ಪಿಕ್ಚರ್ ಅಂದರೆ ಅದೇನೋ ಒಂಥರ ಖುಷಿ ನನಗೆ ಹೋಗಿ ನೋಡೋದಕ್ಕೆ. ಬಟ್ ಮೂವಿ ಮಾತ್ರ ಹಾಸಮ್ ಆಗಿತ್ತು ಅಂತಲೇ ಹೇಳ್ಬೋದು. ಇವಾಗ ವಿಡಿಯೋ ನೋಡಿದ್ರಲ್ಲ, ಈ ವಿಡಿಯೋ ಮಾತ್ರ ಟೋಟಲಿ ಗೂಸ್ ಬಂಪ್ಸ್ ಮೂಮೆಂಟ್ ಅಂತಲೇ ಹೇಳ್ಬೋದು. ಆ ವಾಕಿಂಗ್ ಸ್ಟೈಲ್ ಆ್ಯಂಡ್ ಡ್ಯಾನ್ಸಿಂಗ್ ಸ್ಟೈಲ್ ನೋಡಿ ಅಂತೂ ಫಿದಾನೇ ಆಗೋಗ್ಬಿಟ್ಟೆ. ಲಾಸ್ಟ್ ಸೀನ್ ಮಾತ್ರ ಸಖತ್ತಾಗಿತ್ತು ಅಂತಲೇ ಹೇಳ್ಬೋದು. ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.